ಭಕ್ತರ ಗಮನಕ್ಕೆ ಮಹತ್ವದ ಮಾಹಿತಿ. ಬೇಸಿಗೆ ಹಿನ್ನೆಲೆ ಹಂಪಿ ಸಮೀಪದ ಅಂಜನಾದ್ರಿ ಹನುಮಂತ ದೇವಸ್ಥಾನದ ದರ್ಶನ ಸಮಯದಲ್ಲಿ ಬದಲಾವಣೆ ಮಾಡಲಾಗಿದೆ. ಈಗ ಭಕ್ತರು ಬೆಳಿಗ್ಗೆ 6ರಿಂದ 11 ಗಂಟೆಯವರೆಗೆ ಹಾಗೂ ಸಂಜೆ 4ರಿಂದ 6 ಗಂಟೆಯವರೆಗೆ ಮಾತ್ರ ದರ್ಶನ ಪಡೆಯಬಹುದು. ಮಧ್ಯಾಹ್ನದ ತೀವ್ರ ಬಿಸಿಲಿನ ಕಾರಣ ಈ ಕ್ರಮ ಕೈಗೊಳ್ಳಲಾಗಿದೆ. ಇದೇ ಪವಿತ್ರ ಸ್ಥಳದ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಜೈ ಶ್ರೀರಾಮ್, ಜೈ ಹನುಮಾನ್. ಕರ್ನಾಟಕದ ಐತಿಹಾಸಿಕ ಹಂಪಿ ಸಮೀಪದಲ್ಲಿರುವ ಅಂಜನಾದ್ರಿ ಬೆಟ್ಟವು ಹನುಮಂತನ ಜನ್ಮಸ್ಥಳವೆಂದು ಭಕ್ತರಿಂದ ನಂಬಲ್ಪಟ್ಟಿದೆ. ಹನುಮಂತನ ತಾಯಿ ಅಂಜನಾದೇವಿಯ ಹೆಸರಿನಿಂದಲೇ ಈ ಬೆಟ್ಟಕ್ಕೆ ಅಂಜನಾದ್ರಿ ಎಂಬ ಹೆಸರು ಬಂದಿದೆ. ಪ್ರತಿ ವರ್ಷ ಸಾವಿರಾರು ಭಕ್ತರು ಈ ಪವಿತ್ರ ತಾಣಕ್ಕೆ ಭೇಟಿ ನೀಡುತ್ತಾರೆ. ಅಂಜನಾದ್ರಿ ಬೆಟ್ಟದ ಶಿಖರವನ್ನು ತಲುಪಲು ಸುಮಾರು 575 ಮೆಟ್ಟಿಲುಗಳನ್ನು ಏರಬೇಕಾಗುತ್ತದೆ. ಏರುವ ವೇಳೆ ಸುತ್ತಮುತ್ತಲಿನ ಸುಂದರ ಪ್ರಕೃತಿ, ಹಂಪಿಯ ಅದ್ಭುತ ದೃಶ್ಯಗಳು ಮತ್ತು ಕೋತಿಗಳ ಚಪಲತೆ ಯಾತ್ರೆಯನ್ನು ಇನ್ನಷ್ಟು ವಿಶೇಷವಾಗಿಸುತ್ತದೆ. ಪ್ರತಿ ಹೆಜ್ಜೆಯೂ ಭಕ್ತಿಯಲ್ಲಿ ಮುಳುಗಿಸುವ ಅನುಭವವನ್ನು ನೀಡುತ್ತದೆ. ಬೆಟ್ಟದ ಮೇಲ್ಭಾಗದಲ್ಲಿ ಹನುಮಂತನ ಸುಂದರ ದೇವಸ್ಥಾನವಿದ್ದು, ಭಕ್ತರು ಭಕ್ತಿಭಾವದಿಂದ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆಯುತ್ತಾರೆ. ದೇವಾಲಯದ ಸುತ್ತಲಿನ ಶಾಂತ ವಾತಾವರಣ ಮನಸ್ಸಿಗೆ ಅಪಾರ ನೆಮ್ಮದಿಯನ್ನು ನೀಡುತ್ತದೆ. ಅಂಜನಾದ್ರಿ ಬೆಟ್ಟದ ಮೇಲಿನಿಂದ ಕಾಣುವ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ದೃಶ್ಯಗಳು ಮನಮೋಹಕವಾಗಿವೆ. 360 ಡಿಗ್ರಿ ದೃಶ್ಯದಲ್ಲಿ ಹಂಪಿಯ ಐತಿಹಾಸಿಕ ಸೌಂದರ್ಯವನ್ನು ನೋಡುವ ಅನುಭವ ಅನನ್ಯವಾಗಿದೆ. ಬೇಸಿಗೆ ಸಮಯದಲ್ಲಿ ಬೆಳಗ್ಗೆ ಅಥವಾ ಸಂಜೆ ಭೇಟಿ ನೀಡುವುದು ಉತ್ತಮ. ನೀರಿನ ಬಾಟಲಿ, ಟೋಪಿ ಅಥವಾ ಕ್ಯಾಪ್ ತೆಗೆದುಕೊಂಡು ಹೋಗುವುದು ಅಗತ್ಯ. ಕೋತಿಗಳಿಂದ ಜಾಗ್ರತೆ ವಹಿಸಿ ಮತ್ತು ಪರಿಸರವನ್ನು ಸ್ವಚ್ಛವಾಗಿರಿಸಿ. ಅಂಜನಾದ್ರಿಯಲ್ಲಿ ಈ ವರ್ಷ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ನ್ಯಾಚುರಲಿ ಎಲ್ಲ ಕಡೆಗೂ ಕೂಡ ಸ್ವಲ್ಪ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು ಕಾಣ್ತಾ ಇದೆ. ಹಾಗಾಗಿ ಬೆಳಗ್ಗೆ 11ರ ಒಳಗಡೆ ಮಾತ್ರ ಮೇಲೆ ಹೋಗೋದಕ್ಕೆ ಮತ್ತು 4 ಗಂಟೆ ನಂತರದಲ್ಲಿ ಹೋಗೋದಕ್ಕೆ ಒಂದು ಸಮಯ ಬದಲಾವಣೆ ಮಾಡಿ ಆದೇಶವನ್ನು ಹೊರಡಿಸ್ತಾ ಇದೆ. ಅಲ್ಲ, ಈಗ ನಮಗೆ ಏನಾಗ್ತಾ ಇದೆ, ಬಿಸಿಲು ಜಾಸ್ತಿ ಇದೆ, ಡಿಹೈಡ್ರೇಷನ್ ಆಗಿ ಅವರಿಗೆ ಸಮಸ್ಯೆಗಳಾಗೋ ಸಾಧ್ಯತೆ, ನಿರ್ಜಲೀಕರಣ ಆಗ್ತದೆ. ಹಾಗಾಗಿ ಆರೋಗ್ಯದ ಸಮಸ್ಯೆಗಳು ಕೆಲವರು ಈಗಾಗಲೇ ವರದಿ ಮಾಡ್ತಾ ಇರೋದ್ರಿಂದ ಎಲ್ಲಿವರೆಗೂ ಟೆಂಪ್ರೇಚರ್ ಕಡಿಮೆ ಆಗೋದಿಲ್ಲ ಅಲ್ಲಿವರೆಗೂ, ಅಂದರೆ ಮೇ ಅಂತ್ಯದವರೆಗೆ ಈ ಸಮಯವನ್ನು ಪಾಲನೆ ಮಾಡ್ತೀವಿ.